ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮ್ಮ ಜವಗಲ್ ಜಾತ್ರೆಗೆ ಸ್ವಾಗತ. ಜಾತ್ರೆ ಅನ್ನೋ ಪದ ಕೇಳೇ ಎಷ್ಟೋ ವರ್ಷಗಳಾಗೋಯ್ತು ಅಂತಲೇ ಹೇಳ್ಬೋದು. ಅಂಥದ್ರಲ್ಲಿ ಜಾತ್ರೆಗೆ ಹೋಗೋ ಒಂದು ಅವಕಾಶ ಸಿಕ್ತು. ಸೊ ಮನೆ ಮಂದಿ ಎಲ್ಲ ನಾವು ತುಂಬ್ಕೊಂಡು ಹೋಗಿದ್ವಿ ಅಂತ ಹೇಳ್ಬೋದು. ಎಂಟ್ರಿ ಆಗ್ತಿದ್ದ ಹಾಗೇ ಆ ಜಾತ್ರೆ ವಾತಾವರಣ ಹೇಳೋ ಹಾಗೇ ಕಡಲೆಪುರಿ ಅಂಗಡಿ, ಆಟ ಸಾಮಾನುಗಳು ಎಲ್ಲ ವೆಲ್ಕಮ್ ಮಾಡ್ತಾಯಿತ್ತು. ಹಾಗೆ ಹೋಗ್ತಿದ್ದ ಹಾಗೆ ನೀವು ನೋಡಿದ್ರಲ್ವ, ಎತ್ತಿನ ಗಾಡೀಲಿ ಎಲ್ಲರನ್ನೂ ತುಂಬಿಕೊಂಡು ಸಾಕಾದಾಗ ಹೋಗ್ತಾಯಿದ್ರು. ಆ ಫೀಲೇ ನಿಜವಾಗ್ಲೂ ತುಂಬ ಮಿಸ್ ಮಾಡ್ಕೋತಾ ಇದ್ವಿ. ಎತ್ತಿನ ಗಾಡಿಗಳನ್ನ ನೋಡೋದೇ ಕಮ್ಮಿ ಆಗಿದೆ. ಬಟ್ ಜಾತ್ರೆಯಲ್ಲಿ ಎತ್ತಿನ ಗಾಡಿಗಳು ಫುಲ್ ಲೈನಕ್ಕೆ ಮೆರವಣಿಗೆ ಕೂಡ ಮಾಡಿದ್ರು. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಾ. ಹೀಗೆ ಎಂಟ್ರಿ ಆಗ್ತಿದ್ದ ಹಾಗೇ ಜವಗಲ್ ಶ್ರೀನಾಥ್ ಅವ್ರು ಯಾರಿಗೆ ತಾನೇ ಗೊತ್ತಿಲ್ಲ, ಅವರ ಒಂದು ಊರು ಜವಗಲ್ನಲ್ಲಿ ಪ್ರತಿ ವರ್ಷ ಕರಿಯಮ್ಮನ ಜಾತ್ರೆ ಮಾಡ್ತಾರಂತೆ. ದೇವಿ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತ ಹೇಳ್ತಾ ಇದ್ರು ನಮ್ಮ ಆಂಟಿ. ಸೊ ಪ್ರತಿ ವರ್ಷ ಈ ಜಾತ್ರೆಗೆ ಸಾಕಷ್ಟು ಕಡೆಯಿಂದ ಜನ ಬಂದು ದೇವಿ ಪೂಜೆ ಮಾಡಿಸ್ಕೊಂಡು ಜವಗಲ್ ಜಾತ್ರೆಯಲ್ಲಿ ಕರಿಯಮ್ಮನ ಆಶೀರ್ವಾದ ತಗೊಂಡು ಹೋಗ್ತಾರೆ. ಇಲ್ಲಿ ಜಾತ್ರೆಯಲ್ಲಿ ತೇರು ಎಳಿತಾರೆ. ಮನಸ್ಸಿಗೆ ಅನಿಸಿದ್ದನ್ನು ಅಂದ್ಕೊಂಡು ಬಾಳೆಹಣ್ಣನ್ನು ತೇರಿಗೆ ಎಸಿಬೇಕು ಅಂತ ಹೇಳ್ತಾರೆ. ಅದು ಒಂದು ಇನ್ಸ್ಟೆನ್ಸ್ ಆಯಿತು, ಹೇಳ್ತೀನಿ. ಕರಿಯಮ್ಮನ ದೇವಸ್ಥಾನ ಇದು. ಒಳಗಡೆ ಹೋಗೋಕ್ಕೆ ನಿಜವಾಗ್ಲೂ ಆಗಲಿಲ್ಲ, ಅಷ್ಟು ಜನ ಇದ್ದರು. ಅಲ್ಲಿ ಯಾರೋ ಇನ್ನೊಬ್ರು ಹೇಳ್ತಾಯಿದ್ರು, ಈ ಸತಿ ಇನ್ನೂ ಜನ ಕಮ್ಮಿ ಇದ್ದಾರಲ್ವ ಅಂತ. ನಾವಂತೂ ಗಾಬರಿ ಆಗೋದ್ವಿ ಇಷ್ಟೊಂದು ಜನ ನೋಡಿ. ದೇವ್ರನ್ನ ತೇರಲ್ಲಿ ಕೂರ್ಸೋಕ್ಕಿಂತ ಮುಂಚೆ ಹೊರಗಡೆ ಎಲ್ಲ ಜನರಿಗೂ ಅನುಕೂಲ ಆಗಲಿ ಅಂತ ಹೊರಗಡೆನೇ ಇಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ರು. ಹಣ್ಣು ಕಾಯಿ ಕೊಟ್ಟು ದೇವಿಯ ಆಶೀರ್ವಾದವನ್ನು ಪಡಿತಾಯಿದ್ರು. ತಾಯಿ ಎಷ್ಟು ಪ್ರಸನ್ನಳಾಗಿದ್ಲು ಅಂದರೆ ನಿಜವಾಗ್ಲೂ ಮನಸ್ಸಲ್ಲಿರುವಂತಹ ಎಲ್ಲ ಒಂದು ಕೋರಿಕೆಗಳನ್ನ ದೇವ್ರ ಮುಂದೆ ಹೇಳ್ಕೋಬೇಕು ಅನ್ನೋಷ್ಟು ಪ್ರಸನ್ನಳಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ದೇವರು. ಸೊ ಹೀಗೆ ಕೈ ಮುಗಿಬೇಕಾದ್ರೆ ನಮ್ಮ ಆಂಟಿ ಹೇಳಿದ್ರು, ಅಲ್ಲಿ ಹಾಗೆ ಪಾಪುಗೆ ಚಡಿ ಓಡಿಸೋಣವ ಅಂದರು. ನಾನು ಒಂದು ನಿಮಿಷ ಗಾಬರಿ ಆಗೋದೆ, ಏನಪ್ಪ ಹೊಡೆಸ್ಗಿಡಿಸ್ತಾ ಇದ್ದಾರೆ ಅಂತ. ಇಲ್ಲ ಇದೊಂದು ಪದ್ಧತಿ ಇದೆ ನಮ್ಮ ಕಡೆ, ಬಾ ಹೇಳ್ತೀವಿ ಅಂತ ಹೇಳಿದ್ರು. ಸೊ ಅದೇನು ಅಂತ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಹೋದೆ. ಸೊ ಏನು ಅದು ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ. ಚಿಕ್ಕ ಮಕ್ಕಳುಗಳಿಗೆ 6 ತಿಂಗಳಿಂದ ಮೇಲ್ಪಟ್ಟ ಎಲ್ಲ ಮಕ್ಳಿಗೂ ಈ ಥರ ಹೀಗೆ ಕೊಕ್ಕೆ ಹಾಕಿ ಬಟ್ಟೆಯಲ್ಲಿ ಅಲ್ಲಿ ಹಿಂದೆ ಕಾಣ್ತಾ ಇರುವಂಥ ಒಂದು ಕಂಬ ಇದೆ, ಅದು ದೇವ್ರ ಕಂಬ ಅಂತ ಹೇಳ್ತಾರೆ. ಅದರಲ್ಲಿ ಹೀಗೆ ಒಂದು ಪ್ರದಕ್ಷಿಣೆ ಬರ್ತಾರಂತೆ. ಸೊ ಇದನ್ನು ಮಾಡಿದ್ರೆ ಮಕ್ಕಳಿಗೆ ತುಂಬ ಒಳ್ಳೆಯದು, ಹುಷಾರು ತಪ್ಪೋದಾಗಲಿ ಅಥವಾ ಹೆದರ್ಕೊಂಡಿದ್ರೆ ಬಿಟ್ಟೋಗೋದು, ಆ ಥರದ್ದು ಏನೋ ಒಂದು ಒಳ್ಳೇದಾಗುತ್ತೆ. ಸೊ ಮಾಡಿಸು ಅಂತ ಹೇಳಿದ್ರು. ಸೊ ನಾವು ಒಂದು ಪ್ರದಕ್ಷಿಣೆ ಬಂದ್ವಿ. ಇನ್ನು ಅದ್ರ ಬಗ್ಗೆ ಏನು ಅಂತ ತಿಳ್ಕೊಳ್ದೆ ಹೋದರೆ ಹೇಗೆ ಅಲ್ವಾ. ಸೊ ಅವ್ರನ್ನೇ ಕೇಳೋಣ ಬನ್ನಿ. ಏನಿದು ಚಡಿ ಆಡ್ಸೋದು ಅಂದ್ರೆ ಏನು? ಸಿಡಿನೂ ಎಲ್ಲ ತಾಂಡ್ರಂತೆ. ಸಿಡಿ ಆಡ್ಸೋದು ಅಂದ್ರೆ ಮೂಗಿನ ಪಟ್ಟಿಗೆ ಚುಚ್ಚಿ ಒಂದು ರೌಂಡ್ ಹಾಕೊಂಡು ಬಂದು ಇಲ್ಲಿ ನಾವು ಕುಂಕುಮ ಇಟ್ಕೊಂಡು ಹೋದ್ರೆ ಸಿಡಿ ಅಂತ. ಏನಕ್ಕೆ ಮಾಡೋದಿದ್ನ? ಮಕ್ಕಳು ಮರಿ ಒಂದು ವರ್ಷ ಏನು ಕಷ್ಟ ಕಾಯಿಲೆ ಪರ್ಸೆಂಟ್ ಮಾಡ್ತಾರೆ. ಜಾತ್ರೆ ಅದು ಮೊದಲು ಸಿಡಿ ಆಡುತ್ತೆ. ಆವಾಗ ಮಕ್ಕಳು, ಸಣ್ಣ ಮಕ್ಕಳು ಅಂದ್ರೆ 6 ತಿಂಗಳು ಮಕ್ಕಳು ಹಿಡಿದು 3 ವರ್ಷದ ಮಕ್ಕಳ ತನಕ ಸಿಡಿ ಆಡ್ತಾರೆ. ಒಂದು ನೇಮ, ಅದ್ ಮಾಡಿದ್ರೆ ಏನಾಗುತ್ತೆ ಅಂತ. ಚಿಕ್ಕ ಮಕ್ಕಳಿಗೆಲ್ಲ ಒಳ್ಳೇದಾಗುತ್ತೆ ಅಂತ. ಹೀಗೆ ಒಳ್ಳೇದಾಗುತ್ತೆ ಅನ್ನೋದ್ರಲ್ಲಿ ಒಳ್ಳೇದಾಗುತ್ತೆ ಅನ್ನೋದಾದರೆ ಏನು ತಪ್ಪಲ್ವ. ಸೊ ಮಕ್ಕಳನ್ನೆಲ್ಲ ಅಲ್ಲಿ ಕರ್ಕೊಂಬಂದು ಪುಟಾಣಿ ಮಕ್ಕಳನ್ನೆಲ್ಲ ಆ ಥರ ಪ್ರದಕ್ಷಿಣೆ ಹಾಕಿಸ್ತಾಯಿದ್ರು. ಸೊ ನಾವು ನಮ್ಮ ಮಗಳಿಗೆ ಒಂದು ರೌಂಡ್ ಹೊಡಿಸಿ ದೇವ್ರ ದರ್ಶನ ಮಾಡಿಕೊಂಡು ಇನ್ನೇನು ತೇರು ಎಳಿತಾರೆ, ಜನ ಎಲ್ಲ ಸೇರಿಬಿಡ್ತಾರೆ, ಸ್ವಲ್ಪ ಸೇಫಾಗಿರೋ ಕಡೆ ನಿಂತ್ಕೋಬೇಕು ಅಂತ ಎಲ್ಲ ಜಾಗ ಹುಡುಕ್ತಾ ಇದ್ವಿ. ಸೊ ದೇವಿ ದರ್ಶನ ಮಾಡಬೇಕಾದ್ರೆ ಸಾಕಷ್ಟು ರಶ್ ಇತ್ತು ಅಂತಲೇ ಹೇಳಬಹುದು. ಬಟ್ ದರ್ಶನ ಅಂತೂ ಚೆನ್ನಾಗಾಯಿತು. ಹಾಗೆ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಟ್ರ್ಯಾಕ್ಟರ್ಗಳೆಲ್ಲ ರೆಡಿಯಾಗಿತ್ತು. ಇದೇನಪ್ಪ ಇಷ್ಟು ದೊಡ್ಡ ಹಾರ ಅಂತ ನೋಡಿದ್ರೆ ಇದನ್ನು ತೇರ್ಗೆ ಹಾಕ್ತಾಯಿದ್ರು. ಆ ಒಂದು ಹಾರನ ತಗೊಂಡು ಹೋಗ್ತಾಯಿದ್ರು. ಈ ಹಾರವನ್ನು ಆ ಒಂದು ತೇರಿಗೆ ಹಾಕ್ತಾರೆ. ಆ ಟ್ರ್ಯಾಕ್ಟರ್ ಅಷ್ಟು ಉದ್ದನೇ ಇತ್ತು ಆಲ್ಮೋಸ್ಟು. ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಎಷ್ಟು ಹೆವಿಯಾಗಿದೆ ಅಂತ. ಜಾತ್ರೆ ಅಂತಂದ್ರೆ ಕೈ ತುಂಬಾ ಬಳೆ ಹಾಕೋಬೇಕಂತೆ. ಈಗ ಅದಕ್ಕೆ ಬಳೆ ಹಾಕ್ಸ್ಕೊಳಕ್ ನಾವು ಬಂದಿದ್ದೀವಿ. ಹಳೆ ಕಾಲದಲ್ಲಿ ಯಾಕೆ ಜಾತ್ರೆಗೆ ಹೋದರೆ ಬಳೆ ಹಾಕಿಸ್ಕೋಬೇಕು ಅಂತಿದ್ರು ಏನೋ ಗೊತ್ತಿಲ್ಲ. ಬಟ್ ಅದ್ರದ್ದು ಹಿಂದೆ ಏನಕ್ಕೋಸ್ಕರ ಅನ್ನೋದಕ್ಕಿಂತ ಆ ಒಂದು ರೂಢಿಸ್ಕೊಂಬಂದಿರೋ ಪದ್ಧತಿನ ನಾವು ಹಾಗೆ ಮಾಡ್ಕೊಂಡು ಹೋದರೆ ಏನೋ ಒಂದು ಎಂಜಾಯ್ಮೆಂಟ್ ಅಂತೂ ಸಿಗುತ್ತೆ. ಯಾವಾಗಲೂ ನಾವು ಅಷ್ಟೊಂದು ಬಳೆಗಳು ಹಾಕಲ್ಲ. ಇಂಥ ಟೈಮಲ್ಲಿ ಒಂದೊಂದು ಡಜನ್ ಒಂದೊಂದು ಕೈಗೆ ಆ ಬಳೆ ಕೂಡ ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ.
ನಿಜವಾಗ್ಲೂ ಖುಷಿ ಕೊಡುತ್ತೆ. ಬಳೆ ಅವರು ತೊಡಿಸ್ಬೇಕಾದ್ರೆ ಒಂದು ಅಬ್ಸರ್ವ್ ಮಾಡೋದು ಏನು ಅಂತಂದರೆ ಒಂಚೂರು ನೋವಾಗಲ್ಲ. ಆದರೆ ನಾವು ಮನೆಯಲ್ಲಿ ಬಂದು ಅದನ್ನ ಬಿಚ್ಚಬೇಕಾದ್ರೆ ಅಥವಾ ಮತ್ತೆ ಅದೇ ಬಳೆನ ನಾವು ರಿಪೀಟಾಗಿ ಹಾಕೋಬೇಕಾದಾಗ ಎಷ್ಟು ನೋವ್ತಾ ಇರುತ್ತೆ ಅಂತಂದರೆ ಎಷ್ಟೊಂದು ಬಳೆ ಹೊಡೆದೇ ಹೋಗುತ್ತೆ. ಆದರೆ ಅವ್ರು ಹಾಕುವಾಗ ಒಂದು ಬಳೆ ಕೂಡ ದದ್ದು ಕೂಡ ಆಗಲ್ಲ, ಅಷ್ಟು ನೀಟಾಗಿ ಹಾಕ್ತಾರೆ. ಅದೇ ಅಲ್ವಾ ಆ ಒಂದು ಬಳೆ ಹಾಕೋರ ಕೈಯಲ್ಲಿರೋ ಜಾದು ಅಂತ ಹೇಳ್ಬೋದು. ಅಮ್ಮ ಹೇಳ್ತಾಯಿದ್ರು, ಮುಂಚೆ ಜಾತ್ರೆಗೆ ಹೋದರೆ ಬಳೆ ಹಾಕಿಸ್ಕೊಂಡ್ರೆ ನೆಕ್ಸ್ಟ್ ಜಾತ್ರೆಗೆ ಹೋಗೋ ತನಕ ಆ ಬಳೆಗಳು ಹೊಡಿತಾನೇ ಇರಲಿಲ್ಲ, ಅಷ್ಟು ಗಟ್ಟಿ ಇರ್ತಾಯಿತ್ತು. ಹಾಗಾಗಿ ಜಾತ್ರೆಗೆ ಬಂದಾಗೆಲ್ಲ ಹೋಗಿ ಕೈ ತುಂಬ ಬಳೆ ಹಾಕಿಸ್ಕೊತಾ ಇದ್ವಿ ಅಂತ. ಸೊ ನಾವು ಹಾಕೊಳ್ಳೋದಲ್ಲದೆ ನನ್ನ ಮಗಳು ಕೂಡ ಫುಲ್ಲು ಜಾತ್ರೆಯಲ್ಲಿ ಬಳೆ ಹಾಕಿಸ್ಕೊಂಡು ಬ್ಯಾಂಗಲ್ ಬಂಗಾರಿ ಡ್ಯಾನ್ಸ್ ಮಾಡಿದ್ದು. ನಾವು ಮನೆಯಲ್ಲಿ ಹೊರಗಡೆಯಿಂದ ಎಷ್ಟೇ ಡಿಸೈನರ್ ಆಗಿರೋ ಬಳೆ ತಂದು ಕೊಟ್ಟಿದ್ರು ಇಷ್ಟು ಖುಷಿ ಅವಳು ಪಡ್ತಾ ಇರಲಿಲ್ಲ. ಯಾಕಂದರೆ ಮನೇಲಿ ತಂದಿರೋ ಬಳೆಗಳೆಲ್ಲ ಹಾಗೆ ಇದೆ, ಬಟ್ ಅಲ್ಲಿ ತೊಡಿಸ್ದಾಗ ಹಾಕ್ಕೊಂಡು ಆ ಬಳೆಯಲ್ಲಿ ಎಂಜಾಯ್ ಮಾಡಿದ್ದು. ಸೊ ಈ ಕಡೆ ಬಳೆ ತೊಡಿಸ್ಕೊತಾ ಇದ್ವಿ, ಆ ಕಡೆ ತೇರು ಇಳಿಯೋಕ್ಕೆ ದೇವ್ರನ್ನೆಲ್ಲ ಎತ್ಕೊಂಡು ಹೋಗೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು. ಸೊ ಇನ್ನು ನನ್ನ ಮಾತು ಕಮ್ಮಿ ಮಾಡ್ತೀನಿ. ತೇರು ಎಳೆಯೋ ಒಂದು ಪ್ರಾಸೆಸ್ ಅಂತ ಏನು ಹೇಳ್ತಾರೆ, ಅದು ಒಂಥರ ನಿಜವಾಗ್ಲೂ ಚೆನ್ನಾಗಿತ್ತು ಅಂತಲೇ ಹೇಳಬಹುದು. ಒಂದಾದ್ಮೇಲೆ ಒಂದು ಇದೇ ರೀತಿ ಅಂತ. ಸೊ ಅಲ್ಲಿ ಸುತ್ತ ಮೆರವಣಿಗೆ ಬಂದು ಆ ಒಂದು ದೇವರನ್ನು ಆ ಒಂದು ತೇರಿಗೆ ಕೂರಿಸುವಂಥ ಪ್ರಾಸೆಸ್ ಇತ್ತಲ್ಲ, ತುಂಬ ಚೆನ್ನಾಗಿತ್ತು. ಸೊ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನನ್ನ ಮಾತು ಕಮ್ಮಿ ಆಗುತ್ತೆ, ವಿಡಿಯೋ ಮುಂದುವರಿಯುತ್ತೆ. ಅಲ್ಲಿ ಪೂಜೆ ಮಾಡ್ತಿದ್ದಂತಹ ದೇವರನ್ನ ಮೆರವಣಿಗೆ ಮಾಡಿ ಇಲ್ಲಿ ತೇರ್ ಹತ್ತಿರಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಆ್ಯಕ್ಚುಲಿ ಇಲ್ಲಿ ಕರ್ಕೊಂಬರ್ತಾ ಇರೋ ಪ್ರಾಸೆಸ್ಸಲ್ಲಿ ಒಂದೊಂದು ನಿಮಿಷ ಬಿಟ್ಟು ತಿರುಗಿ ನೋಡಿದಷ್ಟು ಜನ ಜಾಸ್ತಿ ಆಗ್ತಾನೇ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ನಿಜವಾಗ್ಲೂ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ಕ್ರೌಡ್ ಆಗ್ತಾರೆ ಅಂತ. ಎಲ್ಲರೂ ಹೇಳ್ತಾಯಿದ್ರು ಮುಂದಕ್ಕೆ ಹೋಗ್ಬೇಡ ತುಂಬ ಕ್ರೌಡ್ ಆಗ್ತಾರೆ ಅಂತ. ಮತ್ತು ಇನ್ನೊಂದೇನು ಅಂತಂದರೆ ಈ ಜಾತ್ರೆ ವಿಶೇಷ ಏನು ಅಂತಂದರೆ ಬಾಳೆಹಣ್ಣನ್ನು ಮನಸ್ಸಲ್ಲಿ ಇದ್ದಿದ್ದು ಅಂದ್ಕೊಂಡು ಬಾಳೆಹಣ್ಣನ್ನು ಆ ತೇರಿಗೆ ಎಸಿತಾರೆ ಎಲ್ಲರೂ. ಆ ಒಂದು ತೇರಿಗೆ ತಲುಪಬೇಕು ಅನ್ನೋ ಒಂದು ಉದ್ದೇಶದಿಂದ ಸಿಕ್ಕಾಪಡೆ ಫೋರ್ಸಲ್ಲಿ ಎಸಿತಾರೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಆಲ್ರೆಡಿ ನಾವು ಬಂದು ನಿಂತಾಗಲೇ ಸುಮಾರು ಜನ ಬಾಳೆಹಣ್ಣನ್ನು ಎಸಿತಾ ಇದ್ರು ಆ ತೇರ ಮೇಲೆ. ನಾವು ರೀಚ್ ಆಗುತ್ತಾ ಅಂತ ಅನ್ಕೋತಾ ಇದ್ವಿ. ಬಟ್ ದೇವರನ್ನ ತಂದು ಅಲ್ಲಿ ಕೂರಿಸಿದ ಮೇಲೆ ನೀವು ಮುಂದೆ ವಿಡಿಯೋದಲ್ಲಿ ನೋಡಬಹುದು, ಒಳ್ಳೆ ಬಾಳೆಹಣ್ಣಿನ ಸುರಿಮಳೆ ಅದನ್ನೇ ರಪ 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 ಬೀಳ್ತಾಯಿತ್ತು. ತೇರಿಗೆ ಬೀಳ್ತಾಯಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಮುಂದೆ ಇರೋರಿಗಂತೂ ಸರಿಯಾಗಿ ಏಟಂತೂ ಬೀಳ್ತಾಯಿತ್ತು.
ಇನ್ಫ್ಯಾಕ್ಟ್ ನಾನು ಕೂಡ ಬಾಳೆಹಣ್ಣನ್ನು ಎಸೆಯುವಂಥ ಪ್ರಯತ್ನ ಮಾಡಿದೆ. ಪಾಪ ತೇರು ಹತ್ತಿರದಲ್ಲಿದ್ದವರಿಗೆ ಬಿತ್ತು ಬಾಳೆಹಣ್ಣು ಅನ್ನೋದು ಗೊತ್ತಾಯಿತು. ಬಟ್ ಪ್ರಯತ್ನ ಅಂತೂ ಪಟ್ಟೆ. ನನ್ನ ತಮ್ಮ ಒಂದು ಎಸೆದ ಬಾಳೆಹಣ್ಣು ಅದು ರೀಚ್ ಆಯಿತು ಅಂತ ಅವನು ಹೇಳ್ದ. ಏನೋ ಒಂದು ಮನಸ್ಫೂರ್ತಿಯಾಗಂತೂ ಎಸೆದ್ವಿ. ಅದಾಗುತ್ತೋ ಇಲ್ವೋ ಗೊತ್ತಿಲ್ಲ, ಪಾಪ ಅಲ್ಲಿಗೆ ನಿಂತಿದ್ದವ್ರಿಗೆ ಬಿತ್ತಲ್ಲ ಅನ್ನೋದೇ ನಂಗೆ ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಟಿಲ್ ನನ್ನ ಥರನೇ ತುಂಬ ಜನ ಪ್ರಯತ್ನ ಪಡ್ತಾಯಿದ್ರು. ಆ ಬಾಳೆಹಣ್ಣು ಎಸ್ತಿದ್ದು ಫೋರ್ಸ್ ನೋಡಬೇಕಾಗಿತ್ತು. ಒಳ್ಳೆ ಹೆಂಗಿತ್ತು ಅಂತಂದರೆ ಅದನ್ನ ಅಲ್ಲಿ ನಿಂತು ಫೀಲ್ ಮಾಡಿದಾಗಲೇ ಗೊತ್ತಾಗೋದು ಅಂತಲೇ ಹೇಳಬಹುದು. ಸೊ ನಿಧಾನವಾಗಿ ಪ್ರದಕ್ಷಿಣೆ ಮಾಡಿ ದೇವಿನ ಆ ಒಂದು ರಥದಲ್ಲಿ ಕೂರಿಸ್ತಾ ಇದ್ದಾರೆ, ನೀವೇ ನೋಡಬಹುದು. ತೇರಿಳಿಯೋ ಮುಂಚೆ ಒಂದು ಗರುಡ ಪಕ್ಷಿ ಮೇಲ್ಗಡೆ ಬಂದು ಒಂದು ಪ್ರದಕ್ಷಿಣೆ ಹಾಕತ್ತಂತೆ. ಆ ಪ್ರದಕ್ಷಿಣೆ ಹಾಕಿದ ಮೇಲೆ ಗರುಡ ಪಕ್ಷಿ ಬಂದ ಮೇಲೇ ತೇರು ಎಳಿತಾರೆ ಅಂತ ಅವ್ರು ಹೇಳ್ತಾಯಿದ್ರು. ಅಲ್ಲಿ ನಮಗಲ್ಲಿ ಕಾಣಲಿಲ್ಲ, ಯಾಕಂದರೆ ನಾವೆಲ್ಲ ಫುಲ್ಲು ಮರದ ಕೆಳಗಡೆ ನಿಂತ್ಬಿಟ್ಟಿದ್ವಿ, ಕತ್ತೆ ಹತ್ರ ಏನೂ ಕಾಣ್ತಾ ಇರಲಿಲ್ಲ. ಗರುಡ ಪಕ್ಷಿ ಇನ್ಫ್ಯಾಕ್ಟ್ ಬಂತಂತೆ. ಆ್ಯಂಡ್ ತೇರು ವಾಪಸ್ ಬಂದು ನಿಂತ ಮೇಲೂ ಕೂಡ ಗರುಡ ಪಕ್ಷಿ ಬಂದು ಪ್ರದಕ್ಷಿಣೆ ಹಾಕ್ಬಿಟ್ಟು ಹೋಯಿತು ಮೇಲ್ಗಡೆ ಅನ್ನೋದು ಅಲ್ಲಿದ್ದವ್ರು ಹೇಳ್ತಾಯಿದ್ರು. ನನಗೆ ಮಿಸ್ ಆಯಿತು ಅಂತಲೇ ಹೇಳ್ಬೋದು, ಯಾಕಂದರೆ ನಾನು ಅಲ್ಲಿ ನಿಂತಿದ್ದ ಜಾಗದಲ್ಲಿ ನನಗದು ಗೊತ್ತೂ ಆಗಿರಲಿಲ್ಲ, ನಂಗೆ ಗೊತ್ತೂ ಇರಲಿಲ್ಲ. ಸಿಕ್ಕಿದ್ದಿದ್ರೆ ಖಂಡಿತವಾಗ್ಲೂ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ತಾಯಿದ್ವಿ. ಸೊ ಇದನ್ನೆಲ್ಲ ಹೇಳಿದಾಗ ಇದೆಲ್ಲ ನಿಜವಾಗ್ಲೂ ಕೋಇನ್ಸಿಡೆನ್ಸಾ ಅಥವಾ ನಂಬಿಕೆನ ಏನು ಅಂತಲೇ ಗೊತ್ತಾಗಲ್ಲ. ವರ್ಷಗಳಾಗಿತ್ತು ಜಾತ್ರೆ ಅನ್ನೋದಕ್ಕೆ ಕೇಳ್ತಾ ಇದ್ವಿ, ಹೀಗಿರುತ್ತೆ ಹಾಗಿರುತ್ತೆ ಅಂತ. ಬಟ್ ಈಗ ಜಾತ್ರೆಗೆ ಹೋಗಿದ್ದು ಐ ಲಿಟ್ರಲಿ ಎಂಜಾಯ್ಡ್ ಅಂತ ಹೇಳ್ಬೋದು. ಈ ಕಡೆ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿಯೋದು ಒಂದು ಕಡೆ ಆದರೆ, ಆ ಜಾತ್ರೆ ಎನ್ವಿರಾನ್ಮೆಂಟ್ ಇದೆಯಲ್ಲ ಅದನ್ನು ಎಂಜಾಯ್ ಮಾಡೋದೇ ಬೇರೆ ಥರ ಇತ್ತು. ಎಷ್ಟು ಪೊಲೀಸ್ ಅವ್ರಿಗೆ ಬಾಳೆಹಣ್ಣು ಏಟು ಬಿದ್ದಿರುತ್ತೆ. ನಿಜವಾಗ್ಲೂ ಆ ಒಂದು ತೇರು ಇಳಿಬೇಕಾದ್ರೆ ಇಷ್ಟು ಜನ ಸೇರಿದ್ರು, ಅವ್ರಿಗೆಲ್ಲ ಅದು ಎಷ್ಟು ಹಣ್ಣುಗಳು ಬಿತ್ತೋ ಏಟು ಗೊತ್ತಿಲ್ಲ. ಹಾಗೆ ಕೊನೆಯದಾಗಿ ಹೇಳಬೇಕು ಅಂತ ಅಂದರೆ ಎಲ್ಲ ಜಾತ್ರೆ ಎಲ್ಲ ಸುತ್ತಿ ನೋಡಿ ಬರಬೇಕಾದ್ರೆ ಒಂದೇ ಒಂದು ಅನಿಸಿತ್ತು, ಜಾತ್ರೆ ಅಂತ ಎಷ್ಟೇ ಹೇಳಿದ್ರೂ
ಟೆಕ್ನಾಲಜಿ ಟಚ್ ಅಂತ ಹೇಗೆ ಹೇಳ್ತೀವೋ ಹಾಗೆ ಈಗಿನ ಕಾಲದಲ್ಲಿರುವಂತಹ ಪ್ರತಿಯೊಂದು ಹೊಸತನ ಅಲ್ಲಿ ಕಾಣಿಸ್ತಾ ಇತ್ತು. ಆಟ ಆಡೋದ್ರಿಂದಿರ್ಬೋದು, ಮತ್ತು ಆಟ ಸಾಮಾನುಗಳಿರಬಹುದು, ಎಲ್ಲವೂ ಒಂಥರ ಸಿಟಿ ಟಚ್ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಸಂಜೆ ಹೊತ್ತಿಗೆ ದೇವ್ರನ್ನ ತನ್ನ ಗರ್ಭಗುಡಿಗೆ ಕಳಿಸುವಂತಹ ಸಮಯ. ಸೊ ರೋಡ್ ಉದ್ದಕ್ಕೂ ಲೈಟ್ಗಳು ಫುಲ್ ಅರೇಂಜ್ಮೆಂಟ್ ಆಗಿತ್ತು. ದೇವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಮತ್ತೆ ಕಳಿಸ್ಕೊಡುವಂತಹ ಸಮಯ. ಇದನ್ನೆಲ್ಲ ನೋಡಿ ಸಂಜೆ ರಾತ್ರಿ ಮನೆಗೆ ಬರೋ ಹೊತ್ತಿಗೆ ಎಷ್ಟು ಚೆನ್ನಾಗಿತ್ತು ಈ ಆಚರಣೆಗಳು. ಅದೆಲ್ಲ ಈಗ ಯಾಕೆ ಕಣ್ಮರೆ ಆಗ್ತಾ ಇದೆ? ನಾವೆಲ್ಲ ಹೆಚ್ಚೆಚ್ಚು ಓದ್ತಾ ಬೇರೆ ಕಡೆ ಹೋಗ್ತಾ ನಮ್ಮ ಹಳೆಯ ದಿನಗಳ ನಮ್ಮ ಹಳೆಯ ಆಚರಣೆಗಳನ್ನೆಲ್ಲ ಬಿಡ್ತಾ ಇದ್ದೀವಲ್ಲ ಅಂತ ಎಲ್ಲೋ ಒಂದು ಕಡೆ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗಲ್ಲ, ಚೇಂಜ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರಲ್ವ, ಹಾಗೆ ಅಂತ ಅಂದ್ಕೊಂಡು ತುಂಬ ವರ್ಷಗಳ ನಂತರ ಈ ಒಂದು ಜಾತ್ರೆಗೆ ಹೋಗಿದ್ದು ನನಗಂತೂ ಸಖತ್ ಖುಷಿ ಕೊಡ್ತು. ಹೋಪ್ ನಿಮಗೂ ಕೂಡ ಈ ವಿಡಿಯೋ ನೋಡಿದ್ಮೇಲೆ ನೀವು ನಿಮ್ಮ ಹಳೆಯ ದಿನಗಳಲ್ಲಿ ನೀವು ಹೋಗಿದ್ದಂತಹ ಜಾತ್ರೆಯ ದಿನಗಳು ನೆನಪಾಗಿರುತ್ತೆ ಅಂತ ಭಾವಿಸ್ತಾ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂತಿದ್ದೆ ಕೃತಿಕಾ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಹಳೆಯ ದಿನಗಳು, ಹಳೆಯ ವಿಚಾರಗಳು, ಹಳೆಯ ಆಚರಣೆಗಳು ಮುಂದಿನ ಪೀಳಿಗೆಗೂ ಸ್ವಲ್ಪ ಸಿಗಲಿ. ಸೊ ನಾವೆಲ್ಲರೂ ಸೇರಿ ಆ ಆಚರಣೆಗಳನ್ನು ಉಳಿಸುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.